ಪ್ರಾಪಂಚಿಕ ಹರಟೆಗಳಿಂದ ದೂರವಿರು. ಅವುಗಳಲ್ಲಿ ಕಾಲಹರಣ ಮಾಡುವವರು ದೇವರಿಂದ ದೂರ ಸರಿಯುತ್ತಾರೆ. ಪೌಲರು ತಿಮೋತಿಯದವರಿಗೆ ಬರೆದಂತ 2ನೇ ಪತ್ರ 2ನೇ ಅಧ್ಯಾಯ 16ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಲೌಕಿಕ ಅವಶ್ಯಕತೆ ಇಲ್ಲದಂತಹ ಮಾತುಗಳನ್ನು ತಪ್ಪಿಸಿ, ಏಕೆಂದರೆ ಅದು ಮತ್ತಷ್ಟು ಅನಾಚಾರಕ್ಕೆ ಕಾರಣವಾಗುತ್ತದೆ. ಇಂದು ನಾವು ಸಾಮಾಜಿಕ ಮಾಧ್ಯಮ ಯುಗದಲ್ಲಿದ್ದೇವೆ ಮತ್ತು ಎಲೆಕ್ಟ್ರಾನಿಕ್ಸ್ ಸಾಧನಗಳನ್ನ ಬಳಸುವ ಪ್ರತಿಯೊಬ್ಬರು ಯಾವುದರ ಬಗ್ಗೆಯೂ ಮತ್ತು ಎಲ್ಲದರ ಬಗ್ಗೆಯೂ ಏನಾದರೂ ಒಂದು ಕಾಮೆಂಟ್ ಮಾಡಬಹುದಾಗಿದೆ. ಆದರೆ ಈ ವೇದಿಕೆಯನ್ನು ಚೆನ್ನಾಗಿ ಬಳಸಿದಾಗ ಅದು ಎಷ್ಟು ಒಳ್ಳೆಯದಾಗಿದ್ದರೂ ಅದು ಕಡಿಮೆ ಅಥವಾ ಯಾವುದೇ ಪ್ರಯೋಜನವಿಲ್ಲದೆ ಸಮಯ ತೆಗೆದುಕೊಳ್ಳುವ ಚಟುವಟಿಕೆಯಾಗಬಹುದು. ಒಮ್ಮೊಮ್ಮೆ ನಮ್ಮ ಒಂದು ಸಣ್ಣ ಕಾಮೆಂಟ್ಸ್ ಅದು ಎಷ್ಟೋ ಜನರ ಮಾನ ಹಾನಿಗೂ ಪ್ರಾಣ ಹಾನಿಗೂ ಕಾರಣವಾಗಬಹುದು. ಇನ್ನೊಬ್ಬರನ್ನ ನೋಡಿ ನಾವು ಇಲ್ಲ ಸಲ್ಲದ್ದನ್ನ ಮಾತನಾಡುತ್ತೇವೆ, ಅದರಿಂದ ಏನೋ ಸಂತೋಷ ಪಡುತ್ತೇವೆ, ಆದರೆ ಒಂದು ವಿಚಾರವನ್ನ ಮರೆತು ಬಿಡುತ್ತೇವೆ. ಮುಂದೊಂದು ದಿನ ನನ್ನ ಬಗ್ಗೆಯೂ ಇದೇ ಜನ ಇಲ್ಲ ಸಲ್ಲದ್ದನ್ನ ಮಾತನಾಡಿ ಖುಷಿ ಪಡುತ್ತಾರೆ ಎಂಬುದನ್ನ ಮರೆತು ಬಿಡುತ್ತೇವಲ್ಲವೇ? ಪೌಲರು ಗಲಾತ್ಯರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 7ನೇ ವಾಕ್ಯ ನುಡಿಯುವಂತೆ, ತಾನು ಏನನ್ನ ಬಿತ್ತುತ್ತಾನೋ ಅದನ್ನೇ ಕುಯ್ಯುತ್ತಾನೆ. ದೈಹಿಕ ವ್ಯಾಮೋಹವೆಂಬ ಸ್ವಭಾವದಲ್ಲಿ ಬಿತ್ತುವವನು ನಾಶವೆಂಬ ಫಲವನ್ನ ಕೊಯ್ಯುತ್ತಾನೆ. ಪವಿತ್ರಾತ್ಮ ಸ್ವಭಾವದಲ್ಲಿ ಬಿತ್ತುವವನು ಆತ್ಮದಿಂದ ನಿತ್ಯ ಜೀವವೆಂಬ ಫಲವನ್ನ ಕೊಯ್ಯುತ್ತಾನೆ. ಆದುದರಿಂದ ಕರ್ತನೆ, ನಮ್ಮ ಸಂಭಾಷಣೆ ಯಾವಾಗಲೂ ಹಿತಕರವಾಗಿದ್ದು ಇತರರನ್ನ ಆಕರ್ಷಿಸುವಂತಾಗಲಿ. ನಾವು ಯಾರ್ಯಾರಿಗೆ ಹೇಗೆ ಉತ್ತರಿಸಬೇಕು, ನಾವು ಹೇಗೆ ಮಾತನಾಡಬೇಕು ಎಂಬುದನ್ನು ನೀವು ನಿಮ್ಮ ಪವಿತ್ರಾತ್ಮರಿಂದ ನಮಗೆ ಕಲಿಸಿಕೊಡಿ. ನಮ್ಮ ಮಾತು ನುಡಿದರೆ ಅದು ಮುತ್ತಿನ ಹಾರ ಆಗುವಂತೆ ಮಾಡಿರಿ ಎಂಬುದಾಗಿ ನಜರೇತಿನ ಯೇಸು ಸ್ವಾಮಿಯ ಅತಿ ಪರಿಶುದ್ಧ ಉನ್ನತ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಿತ್ಯಕ್ಕೂ ಸದಾ ಜೀವಿಸುವಂತ ದೇವರೇ, ಆಮೆನ್.